ಹಲೋ ಎವ್ರಿವನ್, ಕೊಡಗುದೆಹೆವನೊನಾರ್ಥ ಚಾನಲ್ಗೆ ಸ್ವಾಗತ. ನಾವಿವತ್ತು ಕೊಡಗಿನಲ್ಲಿದ್ದೀವಿ. ಮಜಲುಗದ್ದೆ ಮನೆಯಲ್ಲಿದ್ದೀವಿ, ಮಜಲುಗದ್ದೆ ಹೊಸ ಮನೆಯಲ್ಲಿ. ನಾನಿವತ್ತು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಮಜಲುಗದ್ದೆ ಐನ್ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಮಜಲುಗದ್ದೆ ಐನ್ ಮನೆ ಇದು ಹೊಸ ಮನೆ, ಇಲ್ಲಿ ಕಾಣಿಸ್ತಾ ಇರೋದು. ಇದು ರೀಸೆಂಟಾಗಿ ಕಟ್ಟಿದ್ದು. ಈ ಒಂದು 6 ತಿಂಗಳಾಯಿತು ಗೃಹ ಪ್ರವೇಶ ಆಗಿ. ಇನ್ನೊಂದು ಹಳೆ ಮನೆ ಇದೆ, ಅಲ್ಲೇ ನಮ್ಮ ತಾತ ಕಟ್ಸಿದ ಮನೆ. ತುಂಬ ವರ್ಷ, ಎಷ್ಟು ವರ್ಷ, ಒಂದು 30-40 ವರ್ಷ ಹಿಂದಿನ ಮನೆ. ಅವರೇ ಕಟ್ಸಿರೋ ಮನೆ. ಆ ಮನೆದು ಹೋಮ್ ಟೂರ್ ಮಾಡ್ತೀನಿ. ಆಮೇಲೆ ನಮ್ಮ ಹೊಸ ಮನೆಯದು ಕೂಡ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇದೇ ನೋಡಿ ನಮ್ಮ ತಾತ ಕಟ್ಸಿರೋ ಮನೆ, ಐನ್ ಮನೆ, ಮಜಲುಗದ್ದೆ ಐನ್ ಮನೆ. ಬನ್ನಿ ನೋಡೋಣ ಮಜಲುಗದ್ದೆ ಐನ್ ಮನೆನ. ಇದು ಗೇಟು. ನಮ್ಮ ತಾತ ಎಲ್ಲೇನಗೌಡರು ಅವ್ರು ಕಟ್ಸಿದಂಥ ಮನೆ ಇದು. ಒಂಥರ ವಿಂಟೇಜ್ ಹೌಸು, ಓಲ್ಡ್ ವಿಂಟೇಜ್ ಮನೆ. ಹೆಂಗಿದೆ ಅಲ್ಲ, ಹಂಚಿನ ಮನೆ, ಚೆನ್ನಾಗಿರುತ್ತೆ, ಹಳೆ ಕಾಲದ ಮನೆ. ನಿಮಗೆ ಅದರೊಳಗಡೆ ತೋರಿಸ್ತೀನಿ ಹೆಂಗಿದೆ ಅಂತ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಬಾವಿ ಇದೆ. ಇದು ಅಷ್ಟೇ, ಇದು ಪಂಚಾಯಿತಿ ಬಾವಿ. ಈ ಬಾವಿಯಲ್ಲಿ ಎಷ್ಟು ನೀರಿದೆ ನೋಡೋಣ. ಇಷ್ಟು ನೀರಿದೆ. ಆ್ಯಕ್ಚುಲಿ ಮಳೆಗಾಲ, ಇವಾಗ ಆಗಸ್ಟ್ ತಿಂಗಳು. ಇಲ್ಲಿ ಇವಾಗ ಆ್ಯಕ್ಚುಲಿ ನೀರು ಜಾಸ್ತಿ ಇರಬೇಕು, ಬಟ್ ತುಂಬ ಕಮ್ಮಿ ಇದೆ. ಇಷ್ಟಿದೆ. ಇಲ್ಲ ಈ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲಿ ಇರ್ತಿತ್ತು, ಈ ಲೆವೆಲ್ಗೆಲ್ಲ ಇರ್ತಿತ್ತು. ಇವಾಗ ಕಮ್ಮಿ ಆಗಿಬಿಟ್ಟಿದೆ. ನೋಡಿ, ಇದೆ ಬಾವಿ. ಇದಕ್ಕೆ ರೀಸೆಂಟಾಗಿ ಪೇಂಟ್ ಹೊಡೆದಿದ್ದಾರೆ, ಸಿಲ್ವರ್ ಕಲರ್, ಗಾಂಧಿ ಕಲರ್ ಪೇಂಟ್ ಹೊಡೆದವ್ರೆ. ಬನ್ನಿ ಇವಾಗ ಮನೆಗೆ ಹೋಗೋಣ. ಮೆಟ್ಲು ಹತ್ಕೊಂಡು ಹೋಗಬೇಕು. ಇದು ನಮ್ಮ ಅಂಗಳ. ಇಲ್ಲೇ ನಾವು ಕಾಫಿ ಎಲ್ಲ ಒಣಗಿಸೋದು ಇಲ್ಲೇ, ಬೇಗ ಒಣಕೊಳ್ಳುತ್ತೆ ಈ ಸಿಮೆಂಟ್ ಅಂಗಳದಲ್ಲಿ. ಕಾಫಿ, ಮೆಣಸು ಎಲ್ಲ ಇಲ್ಲೇ ಒಣಗಿಸ್ತೀವಿ. ಬನ್ನಿ ಇವಾಗ. ಮನೇಲಿ ಯಾರೂ ಇಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ. ಮನೆ ನೋಡೋಣ ಹೆಂಗಿದೆ ಅಂತ. ಕರೆಂಟ್ ಇಲ್ಲ ಅನಿಸುತ್ತೆ. ಇದೇ ನಮ್ಮ ಮಜಲುಗದ್ದೆ ಮನೆ. ಇದು ಫಸ್ಟಿಂದ ಶುರು ಮಾಡೋಣ. ಇದು ಆಫೀಸ್, ಇದು ಯಾವ ರೂಮು? ಇದು ಲಿವಿಂಗ್ ಏರಿಯಾ, ಹಾಲ್ ಥರ ಲೆಕ್ಕ. ಬಟ್ ಇದು ಒಂಥರ ಡಿಫ್ರೆಂಟಾಗಿದೆ. ಅವಾಗ ಕಟ್ಸಿದಲ್ವ, ಬೇರೆ ಪ್ಲ್ಯಾನು ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸ್ಟಾರ್ಟಿಂಗು ಬರೀ ಇಲ್ಲಿವರೆಗೂ ಅಷ್ಟೇ ಕಟ್ಸಿದ್ರು. ಇಲ್ಲಿಂದ ಈಚೆ ಮಾತ್ರ ಮನೆ ಇತ್ತು, ಈಚೆ ಮಾತ್ರ. ಇದನ್ನು ಈ ಕಡೆಯಿಂದ ಆ ಕಡೆ ಸೈಡು ಆಮೇಲೆ ಕಟ್ಸಿದ್ದು. ಇದು ನೋಡಿ, ಇದು ನಮ್ಮದು ಲಿವಿಂಗ್ ಹಾಲು. ಇಲ್ಲಿ ಟಿ ವಿ ನೋಡೋದು. ನಾವೆಲ್ಲ ಇಲ್ಲೇ ಮುಂಚೆ ಸಮ್ಮರ್ ಟೈಮಲ್ಲಿ ಒಂದು ಚಂದನ ಒಂದೇ ಬರ್ತಾಯಿದ್ದು. ಅದನ್ನು ಇಲ್ಲೇ ಎಲ್ಲರೂ ಬರ್ತಾಯಿದ್ರು. ಇಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ಇಲ್ಲೇ ಟಿ ವಿ ನೋಡೋಕ್ಕೆ ಬರ್ತಾಯಿದ್ರು. ನಮ್ಮ ಮನೇಲಿ ಮಾತ್ರ ಅವಾಗ ಟಿ ವಿ ಇದ್ದಿದ್ದು. ಎಲ್ಲರ ಮನೆಯಲ್ಲೂ ಟಿ ವಿ ಇರಲಿಲ್ಲ. ನಾವು ಬಂದು ಅವಾಗ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ವಿ. ಇಲ್ಲಿ ಮೆಮೊರೀಸ್. ಇಲ್ಲೊಂದು ಮಿರರ್ ಇದೆ, ಹಳೇ ಮಿರರು. ಇದೊಂದು ರೂಮ್ ಇದೆ. ಇದನ್ನು ಆಫೀಸ್ ರೂಮ್ ಅಂತ ಕರೀತಾರೆ. ಆಫೀಸ್ ರೂಮ್. ಇಲ್ಲಿ ಆ್ಯಕ್ಚುಲಿ ಸ್ಟೋರ್ ಮಾಡೋಕ್ಕೆ, ಕಾಫಿ ಮೂಟೆ ಎಲ್ಲ ಸ್ಟೋರ್ ಮಾಡೋಕ್ಕೆ. ಮತ್ತು ಇಲ್ಲಿ ಇನ್ವರ್ಟರ್ ಇಟ್ಟು ರೀಸೆಂಟಾಗಿ ಕರೆಂಟ್ ಇರಲ್ವಲ್ಲ ಯಾವಾಗಲೂ ಮಳೆಗಾಲದಲ್ಲಿ, ಅದಕ್ಕೆ ಇನ್ವರ್ಟರ್ ಹಾಕ್ಸಿದ್ದೀವಿ ಇಲ್ಲಿ. ಅದೇ ಒಂದು ಬೆಡ್ ಇದೆ, ಮಲ್ಕೋಬೋದು. ಜೊತೆಗೆ ಮುಂಚೆ ಎಲ್ಲ ಸ್ಟೋರ್ ಮಾಡ್ತಾಯಿದ್ವಿ ಕಾಫಿ ಮೂಟೆ ಎಲ್ಲ. ಇವಾಗೆಲ್ಲ ಅಷ್ಟು ಕಾಫಿ ಸಿಗಲ್ವಲ್ಲ, ಜಾಸ್ತಿ ಏನು ಬೇಕಾಗಲ್ಲ. ಇಲ್ಲಿ ನಮ್ಮ ದೊಡ್ಡಪ್ಪ ಮಲ್ಕೋತಾರೆ ಅಷ್ಟೇ. ಬನ್ನಿ ಇನ್ನೊಂದು ರೂಮ್ಗೆ ಹೋಗೋಣ. ಲೈಟ್ ಆಫ್ ಮಾಡಿಲ್ಲ. ಇದು ನಮ್ಮ ದೇವ್ರ ಮನೆ, ಮಿಡಲಲ್ಲಿರೋದು. ನಾವು ದೇವ್ರ ಮನೆ ಮಧ್ಯದಲ್ಲಿದೆ. ತುಂಬ ವಿಶಾಲವಾದ ದೇವ್ರ ಮನೆ ಅಂದರೆ ಈ ಕಾರ್ನರ್ ದೇವ್ರ ಮನೆ. ಇಲ್ಲಿ ಮುಂಚೆ ಹಳೆ ಲ್ಯಾಂಡ್ಲೈನ್ ಇತ್ತು, ಮುಂಚೆ ಬರ್ತಿದ್ದು ಲ್ಯಾಂಡ್ಲೈನು, ಇವಾಗಿಲ್ಲ ಅದು ಅಷ್ಟೇ. ಇದೆ ನಮ್ಮ ದೇವ್ರ ಮನೆ. ಇಲ್ಲೇನಿಲ್ಲ, ಇಲ್ಲೆಲ್ಲ ಖಾಲಿ. ಜಾಸ್ತಿ ಜನ ನೆಂಟರು ಎಲ್ಲ ಬಂದರೆ ನಾವು ಇಲ್ಲೇ ಮಲ್ಕೋತೀವಿ, ಸುಮಾರು ಜನ ಇದ್ದರೆ.
ಫಂಕ್ಷನು ಮದುವೆ ಅದು ಇದು ಇದ್ದರೆ ಬರ್ತೀವಿ. ಇಲ್ಲೊಂದು ಬೆಡ್ರೂಮ್ ಇದೆ, ಇದೊಂದು ಬೆಡ್ರೂಮು ನೋಡಿ. ವಿಂಡೋಸ್ ಎಲ್ಲ ಹಳೇ ಕಾಲದ ವಿಂಡೋಸು, ಸುಮ್ಮನೆ ಮರದಿಂದ ಮಾಡಿರೋದು, ಏನಿಲ್ಲ, ಸಿಂಪಲ್ ಇಷ್ಟೇ. ಇದು ಟೈಟ್ ಆಗಿಬಿಟ್ಟಿರೋದು, ತೆಗಿಯೋಕ್ಕೂ ಕಷ್ಟ. ಗೋಡ್ರೇಜ್ ಬೆಡ್ರೂಮ್, 2 ಬೆಡ್ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮು ಹಳೆ ಮನೆ ಅಲ್ಲ, ಇದೆಲ್ಲ ನೋಡಿ ಈ ಥರ ರೆಡ್ ಆಕ್ಸೈಡು. ಇಲ್ಲೊಂದು ಬೆಡ್ ಇದೆ. ಇದೊಂದು ಟೋಟಲ್ 2 ಬೆಡ್ರೂಮು, ಒಂದು ಆಫೀಸ್ ರೂಮು, ಇದೊಂದು ಬೆಡ್ರೂಮು, ಅದೊಂದು ಬೆಡ್ರೂಮು, ಮತ್ತು ಇಲ್ಲೊಂದು ಲಿವಿಂಗ್ ಹಾಲು, ಮತ್ತು ಇಲ್ಲೊಂದು ಆಫೀಸ್ ರೂಮ್ ಅಂತ ಕರಿತೀವಿ. ನೆಕ್ಸ್ಟು ಡೈನಿಂಗ್ ಹಾಲ್ಗೆ ಹೋಗೋಣ. ಇದು ನಮ್ಮ ಡೈನಿಂಗ್ ಹಾಲು, ಹಳೆಯದೇ. ಇಲ್ಲಿ ಕೂತ್ಕೊಂಡು ನಾವು ಪಾರ್ಟಿ ಮಾಡ್ತಾಯಿದ್ವಿ, ಊಟ ಮಾಡ್ತಾಯಿದ್ವಿ ಎಲ್ಲ ಇಲ್ಲೇ. ಮುಂಚೆ ಆವಾಗಂತೂ ಸಕ್ಕತ್ತಿಲ್ಲ, ಎಷ್ಟು ಪಾರ್ಟಿ ಮಾಡಿದ್ದೀವೋ ಲೆಕ್ಕನೇ ಇಲ್ಲ. ಎಲ್ಲರೂ ಬಂದಿಲ್ಲ ಪಾರ್ಟಿ ಮಾಡ್ತಾಯಿದ್ವಿ. ಇದು ನಮ್ಮ ಕಿಚನ್ ಅಂದರೆ ಇದು ಸೆಕೆಂಡರಿ ಕಿಚನು, ಗ್ಯಾಸ್ ಸ್ಟವ್ ಕಿಚನು. ಗ್ಯಾಸ್ ಇದೆ, ಇದು ಎಮರ್ಜೆನ್ಸಿ ಏನಾದ್ರು ಅರ್ಜೆಂಟು ಅನ್ನೋವಾಗ ಗ್ಯಾಸ್ ಸ್ಟವಲ್ಲಿ ಮಾಡ್ತೀವಿ. ಇನ್ನೊಂದು ಇದು ಮೇನ್ ಕಿಚನ್ನು, ಹಳೆಯ ಕಿಚನ್ ನೋಡಿ ಹೆಂಗಿದೆ. ಇದು ಸ್ಟೋರೇಜು, ಕಿಚನ್ ಸಾಮಾನದೆಲ್ಲ ಇಡೋಕ್ಕೆ ನೋಡಿ. ಇಲ್ಲೂ ಅಷ್ಟೇ, ನೀವು ಬೆಂಚ್ನೇ ಉಲ್ಟಾ ಮಾಡಿ ಸ್ಟೋರೇಜ್ ಥರ ಇಟ್ಟಿರೋದು. ಇದು ನಮ್ಮ ಒಲೆ, ಸೌದೆ ಒಲೆ. ಇದು ಇಲ್ಲಿ ನೋಡಿ, ಸೌದೆ ಇಡೋಕ್ಕೆಲ್ಲ ಜಾಗ. ಇದು ನಮ್ಮ ಸೌದೆ ಒಲೆ. ಇಲ್ಲಿ ನಾವು ಮೇನ್ ಕುಕ್ಕಿಂಗ್ ಇದರಲ್ಲೇ ಮಾಡೋದು. ಸೌದೆ ಒಲೆ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ, ಇದರಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಮಾಡಿರೋ ಅಡುಗೆ ತಿಂದರೆ ಇನ್ನು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದೊಂದು ಸಣ್ಣ ವಿಂಡೋ, ಇದು ಅಷ್ಟೇ ನಾರ್ಮಲ್ ಇದ್ರ ವಿಂಡೋನೇ, ಮರದ ವಿಂಡೋ, ಹಳೆ ಕಾಲದ ವಿಂಡೋ ನೋಡಿ. ಇಲ್ಲೆಲ್ಲ ನಾವು ಬಸ್ಲೆ ಎಲ್ಲ ಬೆಳೆಸ್ಕೊಂಡಿದ್ದೀವಿ. ನಮಗಿಲ್ಲಿ ಸುತ್ತ ಏನೇನು ಬೇಕೋ ಅದೆಲ್ಲ ಆಲ್ಮೋಸ್ಟ್ ಇಲ್ಲೇ ಬೆಳ್ಕೋತೀವಿ, ಸಣ್ಣ ಪುಟ್ಟದ್ದು. ಇದರಲ್ಲೊಂದು ಟ್ಯಾಪು, ಸಿಂಕು ಇತ್ತು ಪಾತ್ರೆ ತೊಳ್ಕೊಳ್ಳೋಕ್ಕೆ, ಇದಕ್ಕೆಲ್ಲ. ಇದು ನಮ್ಮ ಕಿಚನ್ನು. ಇನ್ನು ಕಿಚನಿಂದ ಇದು ಆವಾಗಲೇ ತೋರಿಸಿದ್ನಲ್ಲ, ಅದೇ ಡೈನಿಂಗ್ ಹಾಲು. ಇಲ್ಲೊಂದು ಅಟ್ಟ ಇದೆ, ಅಟ್ಟ ತೋರಿಸ್ತೀನಿ ತಡೀರಿ. ಕತ್ಲಿದೆ, ಅನಿಸಲ್ಲ ಅನಿಸುತ್ತೆ, ಪರವಾಗಿಲ್ಲ, ಸ್ವಲ್ಪ ಬೆಳಕಿದೆ. ಇದು ನಮ್ಮ ಅಟ್ಟ. ಇಲ್ಲಿ ಅದೇ ಸ್ಟೋರೇಜು, ಹಳೆ ಪಾತ್ರೆ ಅದು ಇದು ಎಲ್ಲ ಸ್ಟೋರ್ ಮಾಡೋಕ್ಕೆ. ಬನ್ನಿ ಕೆಳಗಡೆ ಹೋಗೋಣ. ಇದು ಹಲಸಿನ ಬೀಜ, ಇದರಲ್ಲೆಲ್ಲ ಸಾರೆಲ್ಲ ಮಾಡ್ತಾರೆ. ಅದಕ್ಕೆ ಹಲಸಿನ ಬೀಜನೆಲ್ಲ ಇದೆಲ್ಲ ಈ ಥರ ಒಣಗಿಸಿಟ್ಕೊತೀವಿ. ಸಾರಿಗೆ ತಿಂದರೆ ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬನ್ನಿ, ನಾನು ನಿಮಗೆ ಬಾತ್ರೂಮ್ ತೋರಿಸ್ತೀನಿ. ಹಳೇದಲ್ವಾ, ಹಾಕೋಕ್ಕೆ ತೆಗಿಯೋಕ್ಕೆ ಕಷ್ಟ. ಇದು ನಮ್ಮ ಬಾತ್ರೂಮ್ ಕಮ್ ಟಾಯ್ಲೆಟು. ಇದೇ ನಮ್ಮ ಬಾತ್ರೂಮು. ಇದು ಅಂಡೆ ಒಲೆ, ಇದಕ್ಕೆ ಬೆಂಕಿ ಆ ಕಡೆ ಸೈಡಿಂದ ಹಾಕ್ತೀವಿ, ತೋರಿಸ್ತೀನಿ. ಇದು ಟಾಯ್ಲೆಟು. ನೋಡಿ, ಇದು ಬೆಂಕಿ ಹಾಕೋದು. ಸೌದೆ ಎಲ್ಲ ಇಲ್ಲಿ ಸ್ವಲ್ಪ ಸ್ಟೋರ್ ಮಾಡ್ಕೋತೀವಿ. ಇದೊಂದು ಸೌದೆ ಕೊಟ್ಟಿಗೆ. ಸೌದೆ ಮಳೆಗಾಲದಲ್ಲಿ ಇಲ್ಲಿ ಹೆವಿ ಮಳೆ ಇರುತ್ತೆ. ಈ ವರ್ಷ ಇಲ್ಲ ಆ್ಯಕ್ಚುಲಿ, ಬೇರೆ ಟೈಮಲ್ಲೆಲ್ಲ ಹೆವಿ ಮಳೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಬೇಸಿಗೆ ಟೈಮಲ್ಲಿ ಸೌದೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊತೀವಿ, ಮಳೆಗಾಲಕ್ಕೆ ತಕ್ಕ ಆಗೋಷ್ಟು, ಮಳೆಗಾಲಕ್ಕೆಲ್ಲ ಅಷ್ಟು ಇದಿದೆ. ಮತ್ತು ಇಲ್ಲೊಂದು ಇದಿದೆ, ಸ್ಟೋರ್ ರೂಮ್ ಥರ, ಕೊಟ್ಟಿಗೆ ಅಂತ ಕರಿತೀವಿ.
ಇಲ್ಲಿ ಸುಮ್ಮನೆ ಒಂದು ರೂಮ್ ಥರ ಇದೆ, ಏನಾದ್ರು ಸ್ಟೋರ್ ಮಾಡೋಕ್ಕೆ ಅಥವಾ ಯಾರು ಕೆಲಸದವರು ಯಾರು ಇದ್ದರೆ ಅವರಿಗೆ ಉಳ್ಕೊಳ್ಳೋಕ್ಕೆ ಜಾಗ. ಇದು ಬೀಗ ಹಾಕಿದೆ, ಇದ್ರ ಬೀಗ ನನ್ನ ಹತ್ರ ಇಲ್ಲ. ಮತ್ತು ಇಲ್ಲಿ ತೋರಿಸೋದಾದರೆ ಇದೊಂದು ಟಾಯ್ಲೆಟ್ ಇದೆ, ಇಂಡಿಯನ್ ಟಾಯ್ಲೆಟು. ಇಲ್ಲಿ ನಮ್ಮ ಕೋಳಿಗೂಡು, ಹಳೇ ಕೋಳಿಗೂಡು. ಇದರಲ್ಲಿ ಸುಮಾರು ವರ್ಷದ ಹಿಂದೆ ನಾವು ಕೋಳಿ ಸಾಕ್ತಾಯಿದ್ವಿ. ಇವಾಗೆಲ್ಲ ಕೋಳಿ ಯಾರೂ ಸಾಕಲ್ಲ. ನಮ್ಮ ಅಜ್ಜಿ ತಾತ ಎಲ್ಲ ಇದ್ದಾಗ ಅವರು ಸಾಕ್ತಾಯಿದ್ರು, ಇವಾಗ ಯಾರೂ ಸಾಕಲ್ಲ. ಈ ಕಡೆ ಹೋದರೆ ನಮ್ಮ ಹೊಸ ಮನೆ, ಇದು ನಮ್ಮ ಮನೆ. ಇದ್ರದ್ದು ಅದ್ರ ಟೂರ್ ಆಮೇಲೆ ತೋರಿಸ್ತೀನಿ ನಿಮಗೆ, ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಇಲ್ಲಿ ಬಂದರೆ ನಮ್ಮದು ಗಾರ್ಡನ್. ಇದು ಗಾರ್ಡನ್ ಅಂದರೆ ಸಿಂಪಲ್, ಸುಮ್ಮನೆ ಗಾರ್ಡನು, ಚಿಕ್ಕ ಗಾರ್ಡನು. ಇದರಲ್ಲಿ ಶುಂಠಿ ಹಾಕಿದ್ದಾರೆ. ಒಂದೊಂದು ಟೈಮಲ್ಲಿ ಬೇರೆ ಬೇರೆ ಬೆಳೆಗಳು ಹಾಕೋತಾರೆ. ಇವಾಗ ಸದ್ಯಕ್ಕೆ ಶುಂಠಿ ಇದೆ. ಶುಂಠಿ ಇಲ್ಲಿ ತುಂಬ ಯೂಸ್ ಆಗುತ್ತೆ. ನಾವಿಲ್ಲಿ ಏನೇ ಮಾಡಿದ್ರು ಅದೇ ಶುಂಠಿ ಬೇಕಾಗುತ್ತಲ್ಲ, ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡಿದ್ರೆ, ಈ ಪೋರ್ಕು ಇದಕ್ಕೆಲ್ಲ, ಅದಕ್ಕೋಸ್ಕರ ಶುಂಠಿ ಬೆಳ್ಕೊಂಡಿದ್ವಿ. ಇಷ್ಟು ಈ ಮನೆ, ಇದೇ ಮಜಲುಗದ್ದೆ ಮನೆ, ಮಜಲುಗದ್ದೆ ಐನ್ ಮನೆ. ನಮ್ಮದು ಮನೇಲಿ ಏನೇ ಪೂಜೆ ಆದರೂ ಏನೇ ಇದಾದ್ರೂ ನಾವು ಇಲ್ಲೇ ಬಂದು ಮಾಡೋದು. ಎಲ್ಲರೂ ಇಲ್ಲೇ ಬಂದು ಸೇರಿಬಿಟ್ಟು ಇಲ್ಲೇ ಪೂಜೆ ಗೀಜೆ ಅಥವಾ ಏನಾದ್ರು ದೇವ್ರಿಗೆ ಕೊಡೋದು ಅನ್ನೋ ಕಾರ್ಯಕ್ರಮ ಏನೋ ಒಂದಿರಲಿ, ನಾವು ಇಲ್ಲೇ ಬಂದು ಸೇರೋದು. ಇದು ಮೇಯ್ನ್ ಮನೆ ನಮಗೆ, ಮಜಲುಗದ್ದೆ, ನಮಗೆ, ನಮ್ಮ ಫ್ಯಾಮಿಲಿಗೆ. ನಮ್ಮದು ಮಜಲುಗದ್ದೆ ಮನೆ ಅಂತ, ನಮ್ಮ ಫ್ಯಾಮಿಲಿಗೆ ಇದು ಮೇಯ್ನ್ ಮನೆ, ತಾತ ಕಟ್ಸಿರೋ ಮನೆ. ಮನೆ ಮುಂದೆ ಒಂದು ತುಳಸಿ ಗಿಡ. ಹೇಗಿದೆ ನಮ್ಮ ಮಜಲುಗದ್ದೆ ಮನೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ. ಆಮೇಲೆ ನನಗೊಂದು ಪ್ಲ್ಯಾನ್ ಇದೆ, ನಮ್ಮದು ಬಿಸ್ನೆಸ್ ಮೈಂಡು ಸ್ವಲ್ಪ. ಈ ಮನೇನ ಲೈಕ್ ಒಂದು ಇದು ಗೆಸ್ಟ್ ಹೌಸ್ ಥರ ಮಾಡಿಬಿಟ್ಟು, ಅಥವಾ ಏನು ಹೋಮ್ ಸ್ಟೇ ಥರ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲ್ಯಾನ್ ಇದೆ. ಒಂಥರ ಎಷ್ಟೋ ಜನರಿಗೆ ಇವಾಗ ಹಳ್ಳಿ ಲೈಫು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿರುತ್ತೆ. ಒಲೆ ಊಟ, ಒಲೆ ಅಡುಗೆ ತಿನ್ನಬೇಕು ಅಂತ ಇರುತ್ತಲ್ಲ, ಅಂಥವ್ರಿಗೆ ಹೆಂಗಿರುತ್ತೆ ಹಳ್ಳಿ ಲೈಫು ಅಥವಾ ಹೆಂಗಿರುತ್ತೆ ಊರಲ್ಲಿರೋಕ್ಕೆ. ಇವಾಗ ಎಲ್ಲರೂ ಕೂರ್ಗಿಗೆ ಬಂದರೆ ಮಾಮೂಲಿ ಲೈಕ್ ಹೋಮ್ ಸ್ಟೇಸ್ ಎಲ್ಲ, ನಾರ್ಮಲ್ ಹೋಮ್ ಸ್ಟೇಸು ಆ ಥರ ಇದರಲ್ಲೇ ವಾಸ ಮಾಡ್ತಾರೆ. ಬಟ್ ಈ ಥರ ಹಳ್ಳಿ ಮನೆ ನಿಮಗೆ ಇಲ್ಲಿ ವಾಸ ಮಾಡೋಕ್ಕೆ ಅಷ್ಟು ಅವಕಾಶ ಸಿಗೋಲ್ಲ ಎಲ್ಲರಿಗೂ. ಎಷ್ಟೊಂದು ಜನಕ್ಕೆ ಇಷ್ಟ ಇರುತ್ತೆ, ಬಟ್ ಇಷ್ಟ ಇದ್ರೂ ಈ ಥರ ಇದರಲ್ಲಿ ವಾಸ ಮಾಡೋಕ್ಕಾಗಲ್ಲ, ಯಾಕಂದರೆ ಇರೋಲ್ಲ ಅಷ್ಟು. ಅದಕ್ಕೆ ಈ ಥರ ಇದ್ಕೊಂಡು ಅವರೇ ಅಡುಗೆ ಮಾಡೋ ಥರ, ಇಲ್ಲಿ ಅವರೇ ಕುಕ್ಕಿಂಗ್, ಒಲೆ ಅಡುಗೆ ಮಾಡಿಕೊಂಡು, ಅಥವಾ ಏನು ಅವ್ರಿಗೇನು ಬೇಕೋ ಅವ್ರಿಗೆ ಬೇಕಾಗಿರೋಂಥ ಕುಕ್ಕಿಂಗ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಕೊಡ್ತೀವಿ. ಅವರೇ ಅಡುಗೆ ಮಾಡ್ಕೊಂಡು ಅವ್ರದ್ದೇ ಮನೇಲಿ ಇರೋ ಥರ ಫೀಲ್ ಇರಬೇಕು ಅವ್ರಿಗೆ. ಅವ್ರದ್ದೇ ಒಂದು ಹಳ್ಳಿ ಮನೇಲಿ ಇದ್ದರೆ ಹೆಂಗಿರುತ್ತೆ ಆ ಥರ ಫೀಲ್ ಇರಬೇಕು. ಆ ಥರ ಒಂದು ಪ್ಲ್ಯಾನ್ ಇದೆ. ನಿಮಗೆ ಇಷ್ಟ ಆದರೆ, ಈ ಪ್ಲ್ಯಾನ್ ಇಷ್ಟ ಆದರೆ ಕಮೆಂಟ್ ಮಾಡಿ, ನೀವೇನಾದ್ರು ಬರೋಂಗಿದ್ರೆ. ಇದೊಂದು ಫ್ಯೂಚರ್ ಪ್ಲ್ಯಾನು, ಮಾಡ್ತೀನಿ. ಈ ಮನೆ ಏನಾರು ಹಂಗೆ ಇದ್ದರೆ ನೋಡೋಣ ಏನೇನಾಗುತ್ತೆ ಅಂತ. ಇಷ್ಟು ನಮ್ಮ ಮನೆ, ಚಿಕ್ಕ ಮನೆಯೇ, ಅದು ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ. ದೊಡ್ಡ ಮನೆಯೇ ಆ್ಯಕ್ಚುಲಿ, ಚಿಕ್ಕದೇನಲ್ಲ. ಬೆಂಗಳೂರಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ದೊಡ್ಡದೇನೆ. ಇದೊಂದು ಸ್ಟೇಜ್, ಇದು ಇಲ್ಲೊಂದು, ಇಲ್ಲಿ ಡೈನಿಂಗ್ ಹಾಲು, ಇದು ಡೈನಿಂಗ್ ಹಾಲು, ಈ ಕಡೆ ಕಿಚನ್ನು, ಹಿಂದೆ ಬಾತ್ರೂಮು, ಆ ಕಡೆ ಸೌದೆ ಒಲೆ, ಈ ಕಡೆ ಸೌದೆ ಕೊಟ್ಟಿಗೆ, ಹಿಂದ್ಗಡೆ ತೋಟ. ಇನ್ನು ಈ ಕಡೆ ಮಧ್ಯದಲ್ಲಿ ಬಂದರೆ ದೇವ್ರ ಮನೆ, ಈ ಕಡೆ ಒಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮ್, ಮತ್ತು ಈ ಕಡೆ ಬಂದರೆ ಇಲ್ಲಿ ಲಿವಿಂಗ್ ಏರಿಯಾ, ಮತ್ತು ಇಲ್ಲಿ ಆಫೀಸ್ ರೂಮ್ ಅಥವಾ ಸ್ಟೋರ್ ರೂಮ್ ಥರ ಒಂಥರ. ಇಷ್ಟು. ಇದು ಅಂಗಳ ಆಟಾಡೋಕ್ಕೆ. ಅಲ್ಲಿ ಬಾವಿ ಇದೆ ನೋಡಿ. ಕೆಲವರಿಗೆ ಆಸೆ ಇರುತ್ತೆ ಊರ ಕಡೆ ಇದ್ದರೆ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ, ಅಂಥವ್ರಿಗೆ ನೋಡಿ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಬೆಳಗ್ಗೆ ಎದ್ದು ಬಾವಿಯಲ್ಲಿ ನೀರು ಎಳೆದು ತೊಗೊಂಡೋಗಿ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ತಿಂದು ಹೆಂಗಿರುತ್ತೆ ಅಂತ, ಒಂದು ಸುತ್ತ ಕಾಫಿ ತೋಟದ ಮಧ್ಯೆ ಹೆಂಗಿರುತ್ತೆ ವಾತಾವರಣ, ಆ ಥರ ಒಂದು ಕಾನ್ಸೆಪ್ಟ್ ಇದೆ ತಲೆಯಲ್ಲಿ. ಆ ಥರ ಮಾಡಬೇಕು ಅಂತ. ಇದು ಆ್ಯಕ್ಚುಲಿ ಸುಮಾರು ವರ್ಷದಿಂದ ಇದೆ, ಬಟ್ ಅದು ನನಗೆ ಸಮಯ ಸಂದರ್ಭ ಕೂಡ ಬರ್ತಾಯಿಲ್ಲ. ಬಂದರೆ ಮಾಡ್ತೀನಿ. ಇನ್ನು ನಿಮಗೆ ಹೊಸ ಮನೆಯದು ಟೂರ್ ಮಾಡ್ತೀನಿ.
ಇದೇ ವಿಡಿಯೋದಲ್ಲೇ ಮಾಡ್ತೀನಿ. ಇದು ನಮ್ಮ ಹೊಸ ಮನೆ, ಇದು ರೀಸೆಂಟಾಗಿ ಕಟ್ಸಿರೋದು. ಇದು ಮಜಲುಗದ್ದೆ ಮನೆ ಪಾರ್ಟ್ 2. ಇದು ಈ ಮನೆಯಲ್ಲಿ ಎಷ್ಟೊಂದು ಏನಿಲ್ಲ, ಈಗ ಫಿಲಪ್ ಮಾಡ್ತಾಯಿದ್ದೀವಿ ಅದು ಇದು ಸಾಮಾನುಗಳೆಲ್ಲ. ಈಗ ಕಟ್ಟಿಸಿ ಒಂದು ಗೃಹಪ್ರವೇಶ ಒಂದು 6 ತಿಂಗಳಾಯಿತು. ಈ ಮನೆ ವಿಡಿಯೋ ಟೂರ್ ಮಾಡ್ತೀನಿ ನೋಡಿ.